ನಮಸ್ಕಾರ ಎಲ್ರಿಗೂ. ನನ್ನ ಕನ್ನಡ ಸೀರಿಯಲ್ ಸಂತೆ ಚಾನಲ್ಗೆ ಸ್ವಾಗತ. ನನ್ನ ಫಸ್ಟ್ ಸೀರಿಯಲ್ ರಿವ್ಯೂ ಇದು. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಕನ್ನಡದ ನಿನಗಾಗಿ ಸೀರಿಯಲ್ ಎಪಿಸೋಡು, ಹೊಸ ಸೀರಿಯಲ್ಲು. ನಿನ್ನೆ ಎಪಿಸೋಡಲ್ಲಿ ನಮ್ಮ ಹೀರೋ ಚುನ್ನ ಕಾಪಾಡ್ತಾನೆ, ಬಟ್ ಟೈಗರ್ ಹೀರೋ ಕಾಲಲ್ಲಿ ಓದ್ಬಿಡ್ತಾನೆ. ಆದರೂ ಸ್ವಲ್ಪ ಬೇಜಾರಾಗ್ತಲ್ಲ, ಹೀರೋ ಹೊರಟೋಗ್ತಾನೆ. ಆದರೂ ರಚ್ಚು ಅಮ್ಮನ ಕ್ಯಾರೆಕ್ಟರ್ ಸ್ವಲ್ಪ ಓವರ್ ಆಯ್ತಲ್ವಾ. ಇರಲಿ, ಇವತ್ತಿನ ಎಪಿಸೋಡ್ ಬರೋಣ. ಸ್ಟಾರ್ಟಿಂಗ್ ಸೀನೇ ಕೃಷ್ಣ ಮೀಟ್ಸ್ ರಚ್ಚು. ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಈ ಸೀನು. ಕೃಷ್ಣ ಅಂತೂ ಫುಲ್ ಖುಷ್ ಅಮ್ಮನ ನೋಡಿ, ಅಂದರೆ ಅಮ್ಮ ಅಂತ ಅಂದ್ಕೊಂಡಿರೋ ರಚ್ಚು ನೋಡಿ. ನೆಕ್ಸ್ಟ್ ಸೀನ್ ಬಂದರೆ ನಮ್ಮ ಹೀರೋ ತನ್ನ ಫುಡ್ ಟಕ್ನ ಕ್ಲೀನ್ ಮಾಡ್ತಿರೋದು. ನಮ್ಮ ಕಾಮಿಡಿಯನ್ ರಚ್ಚು ಮೂವಿ ನೋಡಿ ಫುಲ್ ರಚ್ಚು ಬಗ್ಗೆ ಬಿಲ್ಡಪ್ ಕೊಡ್ತಾ ಇದ್ರು. ಬಟ್ ನಮ್ಮ ಹೀರೋ ರಚ್ಚು ಬಗ್ಗೆ ತಪ್ಪು ತಿಳ್ಕೊಬಿಟ್ರು. ನಿನ್ನೆ ಅವಳು ಪ್ಯಾನಿಕ್ ಅಟ್ಯಾಕ್ ಥರ ನಾಟಕ ಮಾಡಿದ್ಲು ಅನ್ಕೋತಾನೆ. ಆಮೇಲೆ ಯಾವುದೋ ಒಂದು ಅನ್ನೋನ್ ಪರ್ಸನ್ ಎಂಟ್ರಿ ಆಗುತ್ತೆ. ಡೈರೆಕ್ಟ್ ನಮ್ಮ ಹೀರೋ ಮೇಲೆ ಕಸ ಸುರಿತಾನೆ. ಈ ಸೀನ್ ನೋಡಿದ್ಮೇಲೆ ಅನಿಸ್ತು ನನಗೆ ಹೀರೋ ಮುಂಚೆ ರೌಡಿ ಏನಾದರೂ ಆಗಿದ್ನಾ ಅಂತ. ಕೃಷ್ಣ ಸುತ್ತ ಒಂದು ದೊಡ್ಡ ಬ್ಯಾಕ್ಗ್ರೌಂಡ್ ಸ್ಟೋರಿನೇ ಇದೆ. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ನೆಕ್ಸ್ಟ್ ಏನು ಕೃಷ್ಣ ಸಾಂಗ್ ಶುರುವಾಗುತ್ತೆ. ಡ್ಯಾನ್ಸ್ ಮಾತ್ರ ಸಖತ್ತಾಗಿತ್ತು, ಸಾಂಗು ಕೂಡ ಸಖತ್ತಾಗಿತ್ತು. ಹೊಸ ಸಾಂಗ್ ಕೇಳ್ದಂಗೆ ಅನಿಸ್ತು, ಓ ನನ್ನ ಮುಕುಂದ ಅಂತ. ಸಾಂಗ್ ಕೊರಿಯೋಗ್ರಫಿ ಕೂಡ ಸೂಪರಾಗಿತ್ತು. ನೀವು ಅದನ್ನು ತಪ್ಪದೆ ನೋಡಿ, ಚೆನ್ನಾಗಿದೆ. ನೆಕ್ಸ್ಟ್ ಸೀನ್ ಬ್ಯಾಕ್ ಟು ಹೀರೋ ಆ್ಯಂಡ್ ಅನ್ನೋನ್ ವಿಲನ್. ಅವ್ನು ಸಿಕ್ಕಾಪಟ್ಟೆ ಹೀರೋ ಕೋಪ ಮಾಡ್ಕೊಳ್ಳೋಂಗೆ ರೇಗಿಸಿರ್ತಾನೆ. ಬಟ್ ಹೀರೋ ಕಂಟ್ರೋಲ್ ಈಸ್ ಹ್ಯಾಂಗರ್ ಫಾರ್ ಕೃಷ್ಣಗೋಸ್ಕರ ಕೋಪನ ತಡ್ಕೋತಾ ಇರ್ತಾನೆ. ಕೊನೆಗೂ ಹೀರೋ ಚಾಕು ಹಿಡ್ಕೋತಾನೆ. ವಿಲನ್ ಪೋಟ. ಅವ್ನು ಹೋಗ್ತಾ ಇದ್ದಂಗೆ ಹೀರೋಗೊಂದು ಕಾಲ್ ಬರುತ್ತೆ. ಐ ಥಿಂಕ್ ಸ್ಕೂಲ್ ಕಡೆಯಿಂದ, ಯಾಕೆಂದರೆ ಹೀರೋ ಫುಲ್ ಶಾಕು. ನೆಕ್ಸ್ಟ್ ಸೀನ್ ಮತ್ತೆ ಕೃಷ್ಣ ಆ್ಯಂಡ್ ರಚ್ಚು ಹತ್ರ ಹೋಗುತ್ತೆ. ಕೃಷ್ಣಗೆ ರಚ್ಚು 2 ಜಡೆ ಹಾಕ್ಕೊಡ್ತಾಳೆ. ಕೃಷ್ಣ ಫುಲ್ ಖುಷಿ, ಯಾಕೆಂದರೆ ಅವಳು ಜಡೆ ಹಾಕೋವಾಗ ಅವಳಿಗೆ ನೋವಾಗಿಲ್ಲ ಅಂತ. ಅವಳ ಫ್ರೆಂಡೇ ಹೇಳಿರ್ತಾಳಲ್ಲ, ನಮ್ಮಮ್ಮ ಜಡೆ ಹಾಕಿದ್ರು ನನಗೆ ನೋವಾಗಲ್ಲ ಅಂತ. ಅದಕ್ಕೋಸ್ಕರ ಅಲ್ಲಿ ಬಿಗ್ ಬಾಸ್ ಕ್ಯಾರೆಕ್ಟರ್ ಸೂಪರು, ಸಖತ್ತಾಗಿ ಆ್ಯಕ್ಟ್ ಮಾಡ್ತಿದ್ದಾನೆ. ಈಸ್ ನಾಟಿ ಕಳ್ಳ. ಬ್ಯಾಕ್ಗ್ರೌಂಡಲ್ಲಿ ರಚ್ಚು ಮೀಟ್ ಮಾಡ್ತಾ ಕಳ್ಳಿ ಇವಳು ಸಾಂಗ್ ಆಡ್ತವನೆ. ಕೃಷ್ಣಂಗೆ ರಚ್ಚು ನೀನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯ, ಆದರೆ ಈ ವಯಸ್ಸಲ್ಲಿ ಇದೆಲ್ಲ ಬೇಡ, ಓದೋ ಕಡೆ ಗಮನ ಕೊಡು ಅಂತ ಹೇಳಿ ಸ್ವಲ್ಪ ಮುದ್ದು ಮಾಡಿ ರಚ್ಚು ಹೊರಡ್ತಾಳೆ. ನೆಕ್ಸ್ಟ್ ಸ್ಕ್ರೀನ್ ಸ್ಕೂಲಲ್ಲಿ ಇರುತ್ತೆ. ಹೀರೋ ಜೀವ ಫುಲ್ ಡ್ರಿಲ್ಲು ಟೀಚರ್ಸ್ಗೆ. ಏನು ಮೇಡಮ್ ಇಷ್ಟೊಂದು ಬೇಜವಾಬ್ದಾರಿ ನಿಮಗೆ, ಒಂದು ಮಗುನ ನೀಟಾಗಿ ನೋಡ್ಕೊಳಕ್ಕಾಗಲ್ವಂತ ಫುಲ್ ಡ್ರಿಲ್ ತಗೋತಾ ಇದ್ದಾನೆ. ಕೃಷ್ಣಗೆ ಸಮಾಧಾನ ಮಾಡ್ತಾರೆ, ಏನೋ ಹೆದರ್ಕೋಬೇಡಿ, CCTV ಚೆಕ್ ಮಾಡಿಸ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ಜೀವಕ್ಕೆ ಸ್ವಲ್ಪ ಭಯ, ಯಾಕೆಂದರೆ ಅವ್ನು ಪಾಸ್ಟಲ್ಲಿ ಇರೋರು ಯಾರೋ ಕರ್ಕೊಂಡು ಹೊಟ್ಟೋಗಿರ್ಬೋದು ಕೃಷ್ಣನ ಅನ್ನೋ ಭಯ ಇದೆ. ಬಟ್ ಅವನಿಗೆ ಗೊತ್ತಿಲ್ಲ ಪಾಪ, ಕೃಷ್ಣ ಶೂಟಿಂಗ್ ಸ್ಪಾಟ್ಗೆ ಹೋಗಿದ್ದಾಳೆ ಅಂತ. ಇದ್ರ ಮಧ್ಯ ವಿಲ್ಲನ್ನ ಅಥವಾ ಯಾರೋ ಗೊತ್ತಿಲ್ಲ ಒಂದು ಎಂಟ್ರಿ ಆಗುತ್ತೆ. KGF ಅಲ್ಲಿ ಅನಂತ್ನಾಗ್ ಎಂಟ್ರಿ ಥರ ಸೂಪರಾಗಿರುತ್ತೆ ಎಂಟ್ರಿ ಮಾತ್ರ. ಅವ್ರ ಬಗ್ಗೆ ಜಾಸ್ತಿ ತೋರಿಸಲ್ಲ, ಆದರೆ ಅವರು ಕೃಷ್ಣಕ್ಕೆ ಸಂಬಂಧಪಟ್ಟಿದ್ದ ವ್ಯಕ್ತಿ ಅಂತ ಮಾತ್ರ ಗೊತ್ತಾಗುತ್ತೆ ಅಷ್ಟೆ. ನೆಕ್ಸ್ಟ್ ಸೀನ್ ನಮ್ಮ ಬಿಗ್ ಬಾಸ್ ಮತ್ತು ಕೃಷ್ಣ ರಚ್ಚು ನೋಡೋಕೆ ಹೋಗ್ತಾ ಇರ್ತಾರೆ. ಅಷ್ಟೇ ರಚ್ಚು ಚಿಕ್ಕಪ್ಪ ಎಂಟ್ರಿ. ರಚ್ಚು ಸ್ಟಾರು, ಹಾಗೆಲ್ಲ ನೋಡೋಕ್ಕಾಗಲ್ಲ ಅಂತ ಹೇಳಿ ನಮ್ಮ ಕೃಷ್ಣನ ಬಿಗ್ ಬಾಸ್ನ ತಡಿತಾರೆ. ಇದನ್ನು ಸ್ಟಾರ್ ಅನ್ನೋ ಪದ ಕೇಳಿ ಕೃಷ್ಣಗೆ ಫುಲ್ ಖುಷು. ಆಕಾಶದಿಂದ ಭೂಮಿಗೆ ನಾನೇ ಕರ್ಸ್ತಂದಿದ್ದು ಅನ್ನೋ ಹಾಗೆ, ಏಕೆಂದರೆ ಅವರಪ್ಪ ಹೇಳಿರ್ತಾರಲ್ಲ ನಿಮ್ಮಮ್ಮ ಅಲ್ಲಿದ್ದಾಳೆ ಸ್ಟಾರ್ ಆಗಿ ಅಂತ. ಹಾಗಾಗಿ ಕೃಷ್ಣನ ಮುದ್ದು ಮಾತು ಕೇಳಿ ರಚ್ಚು ಚಿಕ್ಕಪ್ಪಂಗೆ ನಗು ಬರುತ್ತೆ. ಆ ನಗು ನೋಡಿ ಕೃಷ್ಣ ಯಾಕೆ ನೆಗ್ತಿದ್ದೀರಾ ಹಿಂಗೆ ಹೇಳೋದು, ನೆಗ್ತಿದ್ದೀರಾ ಅಂತ. ಅದನ್ನು ಕೇಳಿ ನನಗೂ ನಗು ಬಂತು. ಕ್ಯೂಟಾಗಿ ಹೇಳಿದ್ಲು. ಅಲ್ಲಿ ಬಿಗ್ ಬಾಸು ಈ ಬಾಸ್ಗಳು ಚಕ್ಕರ್ ಹಾಕಿದ್ದೀವಿ, ಮ್ಯಾಮ್ ಹೊಡಿತಾರೆ ಅಂತ ಕರ್ಕೊಂಡು ಓಡೋಗ್ತಾ ಇರ್ತಾರೆ. ಆದರೆ ಕೃಷ್ಣ ಮತ್ತೆ ವಾಪಸ್ ಬಂದು ರಚ್ಚು ಚಿಕ್ಕಪ್ಪಗೆ ಹಗ್ ಮಾಡಿ ಥ್ಯಾಂಕ್ ಯು, ನೀವು ನನಗೆ ಸ್ಟಾರ್ ಕತೆ ಹೇಳಿದ್ದಕ್ಕೆ ಅಂತ ಹೇಳಿ ಓಡ್ತಾಳೆ. ಇಲ್ಲಿಗೆ ಎಪಿಸೋಡ್ ಎಂಡ್ ಆಗುತ್ತೆ. ನಾಳೆ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ರಿವ್ಯೂ ಕೊಡ್ತೀನಿ. ಧನ್ಯವಾದಗಳು ವಿಡಿಯೋ ನೋಡೋದಕ್ಕಾಗಿ. ಬಾಯ್ ಬಾಯ್, ಟೇಕ್ ಕೇರ್.